ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬಂದರೆ ಡೆವಲಪ್ಮೆಂಟ್ ಆಗ್ಬೋದು, ಯಾರು ಬರ್ಬೋದು ಅನ್ಸುತ್ತೆ? ಡೆವಲಪ್ಮೆಂಟ್ ಒಳಗೆ ಈಗ ಯಾವ ಥರ ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಬಂದರೆ ಒಳ್ಳೇದಾಗತ್ತೆ. ಮತ್ತು ಆದ ನಂತರ ಎಲ್ಲ ಕೊಡ್ತಾ ಇದ್ದಾರಲ್ಲ, ಈಗ ಸೌಕರ್ಯ ಏನಂತಾರೆ ಇದೆ ಪ್ರೊಸೀಜರ್ ಯಾವ ಥರ ಇದೆ ನಡೀತಾ ಇದೆ, ಡೆವಲಪ್ಮೆಂಟ್ ಆಗಬೇಕಂತೇಳಿ ಯಾವ ಥರ ನಡೀತದೆ. ರೇಷನ್ದು ಒಂದು ಕೊಟ್ಟಿದ್ದಾರೆ, ಬಸ್ಸಿಂದು ಕೊಟ್ಟಿದ್ದಾರೆ, ಎಲ್ಲ ಥರ ಕೊಡ್ತಾ ಇದ್ದಾರೆ. ಡೆವಲಪ್ ಈಗ ಯಾವ ಥರ ಈಗ ನಡೀತಾ ಇದೆ ಅಂತ ನಡೆದ್ರೆ ಒಳ್ಳೇದಾಗತ್ತೆ. ಸರ್, ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅಂದ್ಕೊಂಡಿದ್ದಾರೆ, ಸರಿ ಆಗಲಿಲ್ಲ ಸರ್, ಕಾಂಗ್ರೆಸ್ ಅವ್ರು ಯಾರೂ ಬರಲಿ ನಡೆಯುತ್ತದೆ, ಡೆವಲಪ್ಮೆಂಟ್ ಆಗುತ್ತೆ ಕಾಂಗ್ರೆಸ್ ಕಡೆ? ಆಗತ್ತೆ. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು, ಏನೇ ಡೆವಲಪ್ಮೆಂಟ್ ಆಗಿದೆ ಸರ್? ಅನಂತಕುಮಾರ್ ಹೆಗಡೆ? ಹೌದು, ಹೆಸರು ಕೇಳಿಲ್ವಾ? ಅನಂತಕುಮಾರ್ ಹೆಗಡೆ ಇಲ್ಲೇ ಇದ್ದಾರೆ, ಬರ್ಸಿದ್ದಾರೆ. ಯಾವ ಥರ ಹಾಂ, ಆಗಲಿ, ಯಾವುದಾದ್ರೂ ಒಳ್ಳೇದಾಗಲಿ, ಕಾಂಗ್ರೆಸ್ಸೇ ಬರುತ್ತೆ. ಈ ಥರ ಕಾಂಗ್ರೆಸ್ ಬರುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಬರುತ್ತೆ. ಸರ್. ಈಗ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವ್ರ ಬಗ್ಗೆ ಏನೋ ಗೊತ್ತಾ ನಿಮಗೆ? ಅಂಬೇಡ್ಕರ್ ಅವರು, ಅಂಜಲಿ ನಿಂಬಾಳ್ಕರ್ ಅಂತ. ನಿಂಬೇಡ್ಕರ್. ಹಾಂ, ಈಗ ಹೌದು ಕನ್ನಪುರದವರು. ಅವರು ಏನು ಅಲ್ಲೇ ಏನು ನಮಗಂತೂ ಆ ಥರ ಪರಿಚಯ ಇಲ್ಲ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಯಾವುದೂ ಆಗಲಿ, ಅಭಿವೃದ್ಧಿ ಯಾವುದೂ ಇರಲಿ, ಬರುತ್ತೆ ಅಂತ ಹೇಳಿದ್ರೆ ಮಾಡಿದ್ರೆ ಒಳ್ಳೇದಾಗತ್ತೆ. ಯಾವುದಿದ್ರು ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಂದರೆ ಒಳ್ಳೇದಾಗತ್ತೆ ಅಷ್ಟೇ ಹೇಳೋದು, ಮತ್ತೇನು ಉಕ್ಕಿದೇನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಅದು ಗೌರ್ಮೆಂಟಲ್ಲಿ ಇಲ್ಲ, ಅದು ಆ ನಂತರ ಎಲ್ಲ ಸೌಕರ್ಯ ಎಲ್ಲ ಕೊಡ್ತಾ ಇದ್ದಾರೆ. ಬಂತಂದ್ರೆ ಮತ್ತೆ ಸೌಕರ್ಯ ಎಲ್ಲ ಅದು ಸಿಗತ್ತಲ್ಲ. ಈಗ ಅಂತಿದ್ರು ರಾಹುಲ್ ಗಾಂಧಿ ಅವರು 2 ಥರ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, 2 ಅಂತರೂ ಕೊಡ್ತೇನೆ ಅಂತೇಳಿ, ಅಭಿವೃದ್ಧಿ ಅಂತ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಕೊಡ್ತಾ ಇದ್ದಾರೆ, ಮತ್ತು ಅದರೊಳಗೆ ಕೊಟ್ಟಿದ್ದಾರೆ, ಆಗ್ತಾ ಇರುತ್ತೆ. ಬಂತಂದ್ರೆ ಒಳ್ಳೇದಾಗತ್ತೆ ಅಷ್ಟೇ.